ಹಾಯ್ ಎಲ್ಲರಿಗೂ, ಹಾಯ್ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂದ್ಕೊಂಡಿನಿ. ನಾನು ಚೆನ್ನಾಗಿದ್ದೀನಿ ರೀ. ಇವತ್ತು ಒಂದು ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ ರೀ. ಅದಕ್ಕೆ 1 ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ರೀ, ಮತ್ತು 1 ಸಕ್ಕರೆ ತೊಗೊಂಡಿದ್ದೀನಿ ರೀ. ಪಕ್ಕಕ್ಕೆ ಇದೆ ನೋಡಿರಿ ಸಕ್ಕರೆ. ಆಮೇಲೆ ಒಂದು ಕಪ್ಪು ಕಡಲೆ ಹಿಟ್ಟಿಗೆ 1 ಕಪ್ಪು ಎಣ್ಣೆ ಹಾಕ್ಕೊಂಡು ಅದನ್ನು ಕಲಿಸ್ಕೋಬೇಕು ರೀ. ಅದು ಗಂಟುಗಳು ಇರಲಾರ್ದಂಗೆ ಕಲಿಸ್ಕೋಬೇಕು ರೀ. ಗಂಟು ಇರಬಾರ್ದು ನೋಡಿರಿ. ನಡುವೆಲ್ಲ ಲಂಪ್ಸ್ ಬರ್ತಾವೆ, ಅವೆಲ್ಲ ಹಂಗೆ ಇರಬಾರ್ದು ಲಂಪ್ಸು. ಗಂಟುಗಳು ಇರಲಾರ್ದಂಗೆ ನೀಟಾಗಿ ಅದನ್ನು ಕಲಿಸ್ಬೇಕು ನೀಟಾಗಿ. 1 ಕಪ್ ಕಡಲೆ ಹಿಟ್ಟಿಗೆ 1 ಕಪ್ಪಷ್ಟು ಎಣ್ಣೆ ಹಾಕಿ ಲಂಪ್ಸ್ ಇರಲಾರ್ದಂಗೆ, ಅಂದರೆ ಗಂಟುಗಳು ಇರಲಾರ್ದಂಗೆ ನೀಟಾಗಿ ಕಲಿಸ್ಬೇಕು ರೀ. 1 ಕಪ್ ಕಡಲೆ ಹಿಟ್ಟಿಗೆ 1 ಕಪ್ ಎಣ್ಣೆ ಹಿಡಿಸುತ್ತೆ ರೀ. ನೀಟಾಗಿ ಕಲಿಸ್ಕೊಳ್ರಿ. ಗಂಟುಗಳು ಇರಲಾರ್ದಂಗೆ ನೋಡ್ಕೊಳ್ರಿ. ಗಂಟುಗಳು ಮಾತ್ರ ಇರಬಾರ್ದು. ನಿಧಾನವಾಗಿ ಕಲಿಸ್ಕೊಳ್ರಿ. ಗಂಟುಗಳು ಎಲ್ಲವೂ ಒಂದು ಇರಲಾರ್ದಂಗೆ ನಿಧಾನವಾಗಿ ಕಲಿಸ್ಕೊಳ್ರಿ. ಚೆಕ್ ಮಾಡಿಕೊಳ್ರಿ ಗಂಟಿದೇನೋ ಅಂಥೇಳಿ. ಗಡಿಬಿಡಿ ಮಾಡಬೇಡ್ರಿ. ಈ ಥರ ಗಂಟು ಇರಲಾರ್ದಂಗೆ ಆಯಿಲಲ್ಲಿ 1 ಕಪ್ ಕಡಲೆ ಹಿಟ್ಟಿಗೆ 1 ಕಪ್ ಆಯಿಲ್ ಹಾಕಿ ನೀಟಾಗಿ ಕಲಿಸ್ಬೇಕು. ಗಂಟುಗಳು ಮಾತ್ರ ಇರಲಾರ್ದಂಗೆ ನೋಡ್ಕೊಳ್ರಿ. ನಾನು ಮೈಸೂರು ಪಾಕ್ ರೆಸಿಪಿ ಮಾಡ್ತಾಯಿದ್ದೀನಿ ರೀ. ಈ ರೆಸಿಪಿಗೆ 1 ಕಪ್ ಕಡಲೆ ಹಿಟ್ಟಿಗೆ 1 ಸಕ್ಕರೆ ತೊಗೊಂಡಿದ್ದೀನಿ ರೀ. ಆಮೇಲೆ ಅದಕ್ಕೆ 3 ಚಮಚ ಆಗೋಷ್ಟು ಮಿಲ್ಕ್ ಪೌಡ್ರ್ ತೊಗೋಬೇಕು ರೀ. 3 ಚಮಚ ಆಗೋಷ್ಟು ಮಿಲ್ಕ್ ಪೌಡ್ರ್ ಬೇಕಾಗತ್ತೆ ರೀ. ಆಮೇಲೆ ಒಂದು 1/4 ಚಮಚ ಆಗೋಷ್ಟು ಅರಿಶಿನ ಬೇಕಾಗುತ್ತೆ ರೀ. ಸ್ವಲ್ಪ ಕಲರ್ ಬರಬೇಕು, ಒಂದು ಒಳ್ಳೆ ಕಲರ್ ಬರುತ್ತೆ ರೀ ಅದು ಹಾಕಿದರೆ. ಆಮೇಲೆ ಈ 1 ಪ್ಯಾಕೆಟಷ್ಟು ಹಾರ್ಲಿಕ್ಸ್ ಪೌಡ್ರ್ ಬೇಕಾಗುತ್ತೆ ರೀ. ಈ ಹಾರ್ಲಿಕ್ಸ್ ಪೌಡ್ರ್ ಹಾಕೋದ್ರಿಂದ ಒಂದು ಟೇಸ್ಟ್ ಚೆನ್ನಾಗಿ ಬರ್ತದೆ, ಚೆನ್ನಾಗಿ ಬರುತ್ತೆ ರೀ. ಆಮೇಲೆ ಇವಾಗ ಸಕ್ಕರೆ ಮುಳುಗೋಷ್ಟು ನೀರು ಹಾಕಿಬಿಟ್ಟು ಕಲಿಸ್ಬೇಕು ರೀ. ಸಕ್ಕರೆ ಕರಗೋವರೆಗೂ ಲೋ ಫ್ಲೇಮಲ್ಲಿ ಕೈ ಆಡಿಸ್ತಾ ಇರಬೇಕು. ಸಕ್ಕರೆ ಕರಗಿ ಸ್ವಲ್ಪ ಲೋ ಮತ್ತು ಮೀಡಿಯಮ್ ಮಾಡಬೇಕು, ಮತ್ತೆ ಲೋ ಮಾಡಬೇಕು, ಮತ್ತು ಮೀಡಿಯಮ್ ಮಾಡಬೇಕು. ಆಮೇಲೆ ಮೀಡಿಯಮ್ ಆದಾಗ ಅದು ಕುದಿಯೋಕ್ಕೆ ಶುರು ಮಾಡುತ್ತೆ ರೀ. ಕುದೀತಾ ಇರಬೇಕಾದ್ರೆ ಈ ಹದದಲ್ಲಿ ನಾವು ಈ ಎಣ್ಣೆ ಮತ್ತು ಕಡಲೆ ಹಿಟ್ಟು ಮಿಶ್ರಣ ಇಟ್ಕೊಂಡಿವಲ್ಲ ಅದನ್ನು ಇದ್ರೊಳಗೆ ಹಾಕಬೇಕು ರೀ. ಆ ಸಕ್ಕರೆ ಪಾಕದಲ್ಲಿ ಕಡಲೆ ಹಿಟ್ಟು ಮತ್ತು ಎಣ್ಣೆ ಹಾಕಿ ಮಿಶ್ರಣ ಮಾಡಿರ್ತೀವಲ್ಲ ಅದರಲ್ಲಿ ಹಾಕಿ ಮತ್ತೆ ಕೈ ತಿರುಗೋಕ್ಕೆ ಸ್ಟಾರ್ಟ್ ಮಾಡಬೇಕು ರೀ. ಕೈ ಆಡ್ಸೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈಗ ತಿರುಗ್ತಾ ಇರ್ತೀವಲ್ಲ, ಒಮ್ಮೆ ಲೋ ಮಾಡಬೇಕು, ಮತ್ತು ಒಮ್ಮೆ ಸ್ವಲ್ಪ ಮೀಡಿಯಮ್ ಮಾಡಬೇಕು ರೀ. ಒಮ್ಮೆ ಲೋ ಫ್ಲೇಮಲ್ಲಿ ಒಮ್ಮೆ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಹಾಗೆ ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸೋದನ್ನು ಮಾತ್ರ ಬಿಡಬಾರ್ದು ರೀ. ಯಾಕಂತಂದ್ರೆ ಅದು ಮತ್ತೆ ಸೆಟ್ ಆಗೋದಿಲ್ಲ ಸರಿಯಾಗಿ. ಅದು ಸ್ಲೋ ಆಗಿ ಕುದೀತಾ ಇದೆ ರೀ. ಅದಕ್ಕೆ 1 ಕಪ್ಪಷ್ಟು ತುಪ್ಪ ಹಾಕಬೇಕು ರೀ. ಆಮೇಲೆ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಾಕಿ ಹಚ್ಚಿ ಇಡಬೇಕು ರೀ. ಇವಾಗ ತುಪ್ಪ ಹಾಕಿ ಮತ್ತೆ ಕೈ ಆಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ರೀ. ಒಮ್ಮೆ ಸ್ವಲ್ಪ ಲೋ ಮಾಡಬೇಕು, ಮತ್ತು ಮೀಡಿಯಮ್ ಮಾಡಬೇಕು, ಹಂಗೆ ಮಾಡ್ಕೊತಾನೆ. ಆಮೇಲೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೋಬೇಕು ರೀ. ನಾನು 1/4 ಚಮಚ ಅಷ್ಟು ಏಲಕ್ಕಿ ಪುಡಿ ಹಾಕಿದ್ದೀನಿ ರೀ.
ಏಲಕ್ಕಿ ಪುಡಿ ಹಾಕಿ ತಿರುವ್ತಾ ಇರಬೇಕು, ಕೈ ಬಿಡಬಾರ್ದು, ತಿರುವ್ತಾ ಇರಬೇಕು. ಒಮ್ಮೆ ಲೋ ಮಾಡ್ಕೋಬೇಕು, ಒಮ್ಮೆ ಮೀಡಿಯಮ್ ಮಾಡಬೇಕು. ಮಾಡಿ ಅದು ಬರ್ತಾ ಬರ್ತಾ ಗಟ್ಟಿ ಆಗ್ತಾ ಹೋಗುತ್ತೆ ರೀ. ಗಟ್ಟಿ ಆಗ್ತಾ ಆಗ್ತಾ ಕುದೀತಾ ಇದೆ. ಈ ಸ್ಟೇಜಲ್ಲಿ ಸ್ವಲ್ಪ ಅರಿಶಿನ, 1/4 ಚಮಚ ಅರಿಶಿನ ಹಾಕಬೇಕು ರೀ. ಸ್ವಲ್ಪ ಅರಿಶಿನ ಹಾಕಬೇಕಷ್ಟೇ, ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಭಾಳ ಹಾಕಬಾರ್ದು, ಸುಮ್ಮನೆ ಸ್ವಲ್ಪ ಹಾಕಬೇಕು ರೀ. ಕಲರ್ ಒಂಥರ ಎಲ್ಲೋ ಬ್ರೌನಿಶು ಬರುತ್ತೆ ಅಂತ ಕಲರ್ ಹಾಕಿದ್ದೀನಿ ರೀ. ನಾನು ರೆಗ್ಯುಲರಾಗಿ ಸ್ವಲ್ಪ ಇದೇ ಮೆಥಡಲ್ಲೇ ಮಾಡ್ತೀನಿ ರೀ. ನಮ್ಮ ಮನೆಯಲ್ಲಿ ಮಾಡ್ತಾನೆ ಇರ್ತೀವಿ, ಯಾವಾಗಾದರೂ ಇದೇ ಮೆಥಡೇ ಯೂಸ್ ಮಾಡಿ ಮಾಡ್ತಾ ಇರ್ತೀನಿ ರೀ. ಹೀಗೆ ಕೈ ಆಡಿಸ್ತಾ ಇರಬೇಕು, ಆವಾಗ ಅದು ಸ್ವಲ್ಪ ಗಟ್ಟಿ ಆಗುತ್ತೆ ರೀ. ಕೈ ಬಿಡ್ದಂಗೆ ಕೈ ಆಡಿಸ್ತಾನೇ ಇರಬೇಕು. ಇವಾಗ ಹಾರ್ಲಿಕ್ಸ್ ಹಾಕ್ತಾಯಿದ್ದೀನಿ ರೀ, ಹಾರ್ಲಿಕ್ಸ್ ಪುಡಿ. ಎರಡು ಚಮಚ ಹಾರ್ಲಿಕ್ಸ್ ಪುಡಿ ಹಾಕಿದ್ದೀನಿ ರೀ. ಹಾರ್ಲಿಕ್ಸ್ ಪುಡಿ ಹಾಕಿದರೆ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅಂತ ಹಾಕಿದ್ದೀನಿ ರೀ. ಸ್ವೀಟು ಯಾವಾಗೂ ಅಂತ ಅಂದ್ರೆ ಸ್ವೀಟ್ ಮಾಡ್ತಿರ್ಬೇಕಾದ್ರೆ ಭಾಳ ಪೇಷನ್ಸ್ ಬೇಕು ರೀ. ನಿಧಾನಕ್ಕೆ ಮಾಡಬೇಕು, ಗಡಿಬಿಡಿ ಮಾಡಬಾರ್ದು. ಆಮೇಲೆ ಸ್ವೀಟ್ ಯಾವತ್ತೂ ಏನಪ್ಪ ಅಂದ್ರೆ ಮಾಡಿ ಒಂದು 5-6 ಅವರ್ಸ್ ಆದಮೇಲೆ ಟೇಸ್ಟ್ ನೋಡ್ಬೇಕು ರೀ. ಅವಾಗೇ ಅದು ಸೆಟ್ ಆಗಿರ್ತದಲ್ಲ, ಒಳ್ಳೆ ಟೇಸ್ಟ್ ಕೊಡ್ತದೆ ರೀ. ಅವಾಗೇ ಅದು ಒಂದು ಒಳ್ಳೆ ಟೇಸ್ಟ್ ಆಗುತ್ತೆ. ಈಗ ಮಿಲ್ಕ್ ಪೌಡ್ರ್ ಹಾಕ್ತಾಯಿದ್ದೀನಿ ರೀ. 3 ಚಮಚ ಮಿಲ್ಕ್ ಪೌಡ್ರ್ ಹಾಕಿದ್ದೀನಿ ರೀ. ಮತ್ತೆ ಕೈ ಆಡಿಸ್ಬೇಕು ರೀ. ಇವಾಗ ಇದನ್ನೆಲ್ಲ ತಿರುವ್ತೀವಲ್ರಿ, ತಿರುವಿದ್ದ ಹಾಗೆ ತಿರುವುತ್ತಾ ಅವಾಗ ಅದು ಸ್ವಲ್ಪ ಗಟ್ಟಿ ಆಗೋಕೆ ಬರ್ತದೆ ರೀ. ಬಾಣಲಿಯಿಂದ ಬಿಟ್ಕೊಂಡು ಗಟ್ಟಿ ಆಗಿ ಬಾಣಲಿಯಿಂದ ಬಿಡೋಕ್ಕೆ ಶುರು ಮಾಡುತ್ತೆ. ಅಲ್ಲಿವರೆಗೂ ಕೈ ಆಡಿಸ್ತಾನೇ ಇರಬೇಕು ರೀ. ನಾನು ಸ್ವಲ್ಪ ಅದು ಭಾಳ ಸ್ವಲ್ಪ ಗಟ್ಟಿಯಾಗಿತ್ತು. 1 ಚಮಚ ಮತ್ತೆ 1 ಚಮಚ ತುಪ್ಪ ಹಾಕಿದ್ದೀನಿ ರೀ. ತುಪ್ಪ ಹಾಕಿ ಮತ್ತೆ ಕೈ ಆಡಿಸ್ತಾ ಇದ್ದೀನಿ. ಒಮ್ಮೆ ಲೋ ಮಾಡ್ಕೊಳ್ಳಿ, ಒಮ್ಮೆ ನೋಡಿಕೊಂಡು ಒಮ್ಮೆ ಲೋ ಮಾಡೋದು, ಲೋ ಫ್ಲೇಮ್ ಹಾಕ್ಕೊಳ್ಳೋದು, ಒಮ್ಮೆ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಇದೇ ಥರ ತಿರುವ್ತಾ ಇರಬೇಕು ರೀ. ಹಿಂಗೆ ತಿರುವ್ತಾ ಇದ್ದಾಗ ಅದು ಬರ್ತಾ ಮತ್ತೆ ಗಟ್ಟಿ ಆಗುತ್ತೆ. ಅಲ್ಲಿವರೆಗೂ ನಾವು ಸ್ವಲ್ಪ ಪೇಷನ್ಸ್ಲೇ ತಾಳ್ಮೆಯಿಂದ ಸ್ವಲ್ಪ ತಿರುವ್ತಾ ಇರಬೇಕು. ಸ್ವೀಟ್ಸ್ ಮಾಡಬೇಕಾದ್ರೆ ಯಾವತ್ತೂ ತಾಳ್ಮೆ ಇರಬೇಕು ರೀ, ಭಾಳ ಪೇಷನ್ಸ್ ಇರಬೇಕು. ಅಂದರೆ ಒಳ್ಳೆ ಟೇಸ್ಟು, ಟೆಕ್ಸ್ಚರು ಬರುತ್ತೆ. ಇದು ನನ್ನ ಒಪಿನಿಯನ್ ರೀ. ಯಾಕಂದ್ರೆ ಅದು ನನಗೆ ಹೇಳ್ತಿರ್ತಾರೆ ಹಾಗೆ, ನಮ್ಮ ಮನೇಲಿ ಸ್ವಲ್ಪ ನಿಧಾನಕ್ಕೆ ತಾಳ್ಮೆಯಿಂದ ಮಾಡು ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇವಾಗ ಗಟ್ಟಿಯಾಗಿದ್ದೀರಿ, ಬಾಣಲಿಯಿಂದ ಬಿಡ್ತಾ ಇದ್ದೀರಿ, ನಿಧಾನವಾಗಿ ಬಾಣಲಿಯಿಂದ ಬಿಟ್ಟುಕೊಳ್ತಾ ಇದೆ. ಈ ಮಿಶ್ರಣ ಗಟ್ಟಿಯಾಗಿದೆ ರೀ. ಈಗ ಬಾಣಲಿಯಿಂದನೂ ಬಿಟ್ಟಿದ್ದೀರಿ. ಇವಾಗ ಒಂದು ಪ್ಲೇಟಿಗೆ ತುಪ್ಪ ಹಚ್ಚಿಟ್ಟಿದ್ದೆ, ಆ ಪ್ಲೇಟಿಗೆ ಹಾಕಿ ಅದನ್ನೆಲ್ಲ ನೀಟಾಗಿ ಹಾಕಿ ಅದನ್ನ ಸ್ವಲ್ಪ ಪ್ರೆಸ್ ಮಾಡಬೇಕು ರೀ. ಸ್ವಲ್ಪ ಪ್ರೆಸ್ ಮಾಡಬೇಕು.
ಸ್ವಲ್ಪ ಹರಡ್ಬೇಕು ರೀ, ಸ್ವಲ್ಪ ಅಗಲವಾಗಿ ಹರಡಿದರೆ ಆಮೇಲೆ ಸ್ವಲ್ಪ ತಣ್ಣನ ಹಾಲು ಸ್ವಲ್ಪ ಚಿಮುಕಿಸ್ಬೇಕು ರೀ ಅದಕ್ಕೆ. ಅಂದರೆ ಸ್ವಲ್ಪ ಹೋಲ್ಸ್ ಆಗ್ತವೆ, ತೂತಾಗುತ್ತೆ ರೀ ಅದು. ಮೇಲೆ ಸ್ವಲ್ಪ ಹಾಲನ್ನು ಚಿಮುಕಿಸ್ಬೇಕು, ಅಂದರೆ ಅದು ಸ್ವಲ್ಪ ತೂತುಗಳು ನೀಟಾಗಿ ಬರುತ್ತೆ ರೀ. ಅದಕ್ಕೋಸ್ಕರ ಸ್ವಲ್ಪ ಹಾಲನ್ನು ಇದನ್ನು ಒಂದು 3 ತಾಸಾದರೂ ಸೈಡಿಗೆ ಇಡಬೇಕು ರೀ. ಅದನ್ನು ಸೈಡ್ ಇಡಬೇಕು. ಇದೇನೇ ಈಗ ನಾವು ಅದು ಪಾತ್ರೆಯಿಂದ ಬಾಣಲಿಯಿಂದ ಪ್ಲೇಟಿಗೆ ಹಾಕಿದ್ವಲ್ಲ, ಒಂದು 3 ಅವರ್ಸು ಸ್ವಲ್ಪ ಪಕ್ಕಕ್ಕೆ ಇಡಬೇಕು ರೀ. ಅದಾದಮೇಲೆ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಇವಾಗ ಒಳ್ಳೆ ಟೆಕ್ಸ್ಚರ್ ಬಂದಿದೆ ನೋಡಿ ಫ್ರೆಂಡ್ಸ್. ನನಗನ್ಸಿದ ಮಟ್ಟಿಗೆ ತುಂಬ ಚೆನ್ನಾಗಿ ಬಂದಿದೆ ರೀ. ಪ್ಲೀಸ್ ಟ್ರೈ ಮಾಡಿರಿ ನೀವು. ಕಮೆಂಟ್ ಹಾಕಿರಿ ಹೇಗೆ ಬಂದಿದೆ ಅಂತ. ನೀವು ಟ್ರೈ ಮಾಡಿ ಕಮೆಂಟ್ ಹಾಕಿರಿ ಕಮೆಂಟ್ ಸೆಕ್ಷನಲ್ಲಿ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫ್ರೆಂಡ್ಸ್. ಇವಾಗ ಇನ್ನೊಂದು ರೆಸಿಪಿ ಮಾಡಿದ್ದೀನಿ ರೀ. ಬೆಳಗಿನ ಟಿಫನ್ ರೆಸಿಪಿ ಇದೆ ರೀ. ಇದಕ್ಕೆ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ, ಆಮೇಲೆ 1 ಟೊಮೆಟೊ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ, ಮತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಈರುಳ್ಳಿನೆಲ್ಲ ಕಟ್ ಮಾಡಿ, ಟೊಮೆಟೊನೂ ಕಟ್ ಮಾಡಿಡಬೇಕು. ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ತೊಳೆದು ಈ ಥರ ನೀಟಾಗಿ ಕಟ್ ಮಾಡಬೇಕು. ಕಟ್ ಮಾಡಿ ಪಕ್ಕಕ್ಕೆ ಇಟ್ಟುಕೊಂಡು, ಹಸಿಮೆಣಸಿನ್ಕಾಯಿನೂ ಒಂದು 5 ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಅವನು ಸಣ್ಣದಾಗಿ ಕಟ್ ಮಾಡಿದ್ದೀನಿ ರೀ. ಒಂದಿಷ್ಟು ಕರಿಬೇವು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲೆಗೆ ಇಟ್ಟು ಅದಕ್ಕೆ 3 ಟೇಬಲ್ ಸ್ಪೂನು ಎಣ್ಣೆ ಹಾಕಿದ್ದೀನಿ ರೀ. ಸಾಸಿವೆ ಹಾಕ್ತಾಯಿದ್ದೀನಿ ರೀ. ಸಾಸಿವೆ ಚಟ ಅಂತ ಸಿಡಿದ ಮೇಲೆ ಸಾಸಿವೆ ಸಿಡಿತಾ ಇದೆ ರೀ ಚಟ ಅಂತ. ಅದಕ್ಕೆ 2 ಚಮಚ ಕಡಲೆಬೇಳೆ ಹಾಕಿದ್ದೀನಿ ರೀ. ಕಡಲೆಬೇಳೆ 2 ಚಮಚ ಹಾಕಿದ್ದೀನಿ. ಕರಿಬೇವು ಹಾಕಿದ್ದೀನಿ ರೀ. ಆಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ರೀ. 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣದಾಗಿ, ಅದನ್ನು ಹಾಕಿದ್ದೀನಿ ರೀ. ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ 1 ನಿಮಿಷ ಫ್ರೈ ಮಾಡ್ಕೊಳ್ಬೇಕು ರೀ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು ರೀ, ಇಲ್ಲ ಹೊತ್ತಿ ಹೋಗ್ಬಿಡ್ತಾವೆಲ್ಲ. ಪದಾರ್ಥ ಎಲ್ಲ ಹಾಳಾಗುತ್ತೆ ರೀ. ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ರೀ. 5 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ ರೀ. ಇವಾಗ 1 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ ರೀ. ಈಗ ಹಾಕಿ ಫ್ರೈ ಮಾಡಬೇಕು ರೀ. 1 ನಿಮಿಷ ಫ್ರೈ ಮಾಡಬೇಕು. ಅದು ಮುಚ್ಚಿಡ್ಬೇಕು ರೀ 1 ನಿಮಿಷ. ಉಪ್ಪು ಹಾಕಿದರೆ ಸ್ವಲ್ಪ ಬೇಗ ಬೇಯುತ್ತೆ ಅಂಥೇಳಿ ಒಂದು ಅರ್ಧ ಚಮಚ ಅಷ್ಟು ಉಪ್ಪು ಹಾಕಿದ್ದೀನಿ ರೀ. ಅರಿಶಿನ ಹಾಕಿದ್ದೀನಿ ರೀ. ಮತ್ತು ಫ್ರೈ ಮಾಡಿದೆ. ಫ್ರೈ ಮಾಡಿಬಿಟ್ಟು 2 ಮಿನಿಟ್ಸ್ ಮುಚ್ಚಿಡ್ಬೇಕು ರೀ. ಅಷ್ಟರಲ್ಲಿ ನಾವು ಈ ಚುರುಮುರಿ ಇರುತ್ತಲ್ಲ ರೀ, ಅದನ್ನು ನೀರಲ್ಲಿ ತೊಯ್ಸ್ಕೋಬೇಕು ರೀ.
ಮಂಡಕ್ಕಿ ಇರುತ್ತೆ, ನಾವು ಮಂಡಕ್ಕಿ ಅಂತೀವಿ, ನೀವು ಚುರುಮುರಿ ಅಂತೀರಾ, ನೀವು ಏನು ಅಂತೀರಿ ಅಂತ ನಂಗೆ ಗೊತ್ತಿಲ್ಲ. ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ನಾವಂತೂ ಚುರುಮುರಿ ಅಂತೀವಿ. ಅದನ್ನು ಮೆತ್ತಗಾಗೋ ಥರ ನೀರಲ್ಲಿ ನೆನೆಸ್ಬಿಟ್ಟು ಇದಕ್ಕೆ ಹಾಕ್ಬೇಕು ರೀ. ಮಂಡಾಳ ಒಗ್ಗರಣೆ ಮಾಡ್ತಾಯಿದ್ದೀನಿ ರೀ ನಾನು ಇವತ್ತು ಟಿಫನ್ನು. ಬೆಳಗ್ಗೆ ಬ್ರೇಕ್ಫಾಸ್ಟಿಗಂತ ಮಂಡಾಳ ಎಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ನಮ್ಮ ಕ್ವಾಂಟಿಟಿ ನೋಡಿಕೊಂಡು ಮಂಡಾಳ ಅದರಲ್ಲಿ ನೀರಲ್ಲಿ ನೆನೆಸಿ ಅದು ಬಾಣಲಿಗೆ ಹಾಕಿ ಉಪ್ಪು ಹಾಕಬೇಕು. ಆಮೇಲೆ ಕಂಪಲ್ಸರಿ ಪುಟಾಣಿ ಪೌಡ್ರ್ ಇರುತ್ತಲ್ಲ ಫ್ರೆಂಡ್ಸ್, ಪುಟಾಣಿ ಇರುತ್ತಲ್ವ, ಅದನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಹಾಕ್ಬೇಕು ರೀ. ಅದನ್ನು ಸ್ಕಿಪ್ ಮಾಡಬೇಡ್ರಿ, ಪುಟಾಣಿ ಪುಡಿ ಹಾಕ್ಬೇಕು ರೀ, ಅಂದರೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ, ಒಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ ರೀ. ಪುಟಾಣಿ ಪುಡಿ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್, ಹಾಕಿ. ಆಮೇಲೆ ಎಲ್ಲನೂ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಬೇಕು ರೀ, ಈ ಥರ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಆದಮೇಲೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ನಾನು ಹಾಕೋದು ಮರೆತು ಬಿಟ್ಟಿದ್ದೀನಿ ರೀ, ನೀವು ಅದು ವಿಡಿಯೋದಲ್ಲಿ ಬಂದಿಲ್ಲ. ಬಂದಿದೆ, ಸಾರಿ ಫ್ರೆಂಡ್ಸ್, ನಾನು ನೆನಪು ಹೋಗಿತ್ತು. ಸಾರಿ ಫ್ರೆಂಡ್ಸ್, ನಂಗೆ ನೆನಪು ಹೋಯಿತು, ಅದು ಸ್ಕಿಪ್ ಆಗಿತ್ತು ವಿಡಿಯೋದಲ್ಲಿ, ಆದರೆ ಮತ್ತೆ ಬಂದಿದೆ ಫ್ರೆಂಡ್ಸ್, ಇದು ನಾನು ಓದಿಲ್ಲ, ಸಾರಿ. ಒಂದು 2 ಮಿನಿಟ್ಸು ಮುಚ್ಚಿಡಬೇಕು. ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಂಡಾಳ ಒಗ್ಗರಣೆ, ನಮ್ಮ ಸೈಡ್ ಉತ್ತರ ಕರ್ನಾಟಕ ಸೈಡ್ ಸ್ಪೆಷಲ್ ಟಿಫನ್ ರೆಡಿಯಾಗಿದೆ. ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ.
ಇವಾಗ ಫ್ರೆಂಡ್ಸ್ ನಾನು ಇನ್ನೊಂದು ಸ್ವೀಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಏನಂದರೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಲೋ ಫ್ಲೇಮಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ ರೀ. ಅದಕ್ಕೆ 1 ಕಪ್ ತುಪ್ಪ ಹಾಕಿದ್ದೀನಿ ರೀ. ಒಂದು ಸಣ್ಣ ಬಾಣಲಿಯಲ್ಲಿ ಒಂದು ಕಪ್ ತುಪ್ಪ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಟೀನಿ. ಆಮೇಲೆ ಅದಕ್ಕೆ 1 ಕಪ್ ತುಪ್ಪ, 1 ಕಪ್ ಹಾಲು, 1 ಕಪ್ ಹಾಲು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. 1 ಕಪ್ ತುಪ್ಪಕ್ಕೆ 1 ಕಪ್ ಹಾಲು ಹಾಕ್ತಾಯಿದ್ದೀನಿ. ಆಮೇಲೆ 1 ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೆ. 3 ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಳ್ಬೇಕು ಫ್ರೆಂಡ್ಸ್. 3 ಪದಾರ್ಥಗಳನ್ನು ಈ ಬೌಲಿಗೆ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಕಡಿಮೆ ಉರಿಯಲ್ಲಿ ಇವು ಮೂರನ್ನು ಮಿಕ್ಸ್ ಮಾಡಿ 1 ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಸಕ್ಕರೆ ಕರಗೋವರೆಗೂ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಒಮ್ಮೆ ಮೀಡಿಯಮ್ ಮಾಡಬೇಕು ಮತ್ತು ಲೋ ಮಾಡ್ತಾ ಇರಬೇಕು ಫ್ಲೇಮನ್ನು. ಅದು ಸಕ್ಕರೆ ಕರಗಿ ಸ್ವಲ್ಪ ಹಾಲು ಒಂಚೂರು ಒಡೆದಂಗೆ ಆಗುತ್ತೆ, ಬಟ್ ಏನಾಗಲ್ಲ ಫ್ರೆಂಡ್ಸ್. ಅದು ಭಾಳ ಚೆನ್ನಾಗಿರ್ತದೆ ಟೇಸ್ಟು. ಅದು ಟೆಕ್ಸ್ಚರ್ ಸ್ವಲ್ಪ ಚೇಂಜ್ ಆಗುತ್ತೆ ರೀ, ಬಟ್ ಏನಾಗಲ್ಲ, ಚೆನ್ನಾಗಿರುತ್ತೆ. ಅದು ಕುದಿಯೋಕ್ಕೆ ಸ್ಟಾರ್ಟ್ ಮಾಡ್ತದೆ ರೀ. ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಅದು ಸಕ್ಕರೆನೂ ಕರಗುತ್ತೆ. ಇವಾಗ ಸಕ್ಕರೆ ಎಲ್ಲ ಕರಗಿದೆ ಫ್ರೆಂಡ್ಸ್. ಮೂರು ಮಿಶ್ರಣ ಹೊಂದ್ಕೊಂಡಿದೆ ಮತ್ತು ಸಕ್ಕರೆನೂ ಕರಗಿದೆ ರೀ. ಇವಾಗ ನಿಧಾನವಾಗಿ ಸಣ್ಣದಾಗಿ ಕುದೀತಾ ಇದೆ ರೀ. ಕುದ್ಮೇಲೆ ಈ ಥರ ಟೆಕ್ಸ್ಚರ್ ಬರುತ್ತೆ ಫ್ರೆಂಡ್ಸ್. ಇವಾಗ ಗ್ಯಾಸನ್ನು ಆಫ್ ಮಾಡಬೇಕು ಫ್ರೆಂಡ್ಸ್. ಒಂದು 1 ಅವರ್ ಇದನ್ನು ಆರೋಕ್ಕೆ ಇಟ್ಬಿಡ್ಬೇಕು ಫ್ರೆಂಡ್ಸ್. ಇದು ಮಿಶ್ರಣ ಆರಬೇಕು ಫ್ರೆಂಡ್ಸ್ ಕಂಪ್ಲೀಟಾಗಿ. ಇದು ಫ್ಲೇಮ್ ಆಫ್ ಮಾಡಿ ಇದನ್ನು ಆರಕ್ಕೆ ಬಿಡ್ತೀನಿ ರೀ. ಒನ್ ಅವರ್ ಬೇಕಾಗುತ್ತೆ ರೀ. ಇದು ಫುಲ್ ತಣ್ಣಗಾಗಬೇಕು ಅಂದ್ರೆ, ಈ ಮಿಶ್ರಣ ಏನಿದೆಯಲ್ಲ ಇದು ತಣ್ಣಗಾಗಬೇಕು ಪೂರ್ತಿ. 1 ಅವರ್ ಬಿಟ್ಬಿಡಿ ಫ್ರೆಂಡ್ಸ್. ಸೈಡಿಗೆ ಪಕ್ಕಕ್ಕೆ ಇಟ್ಬಿಡಿ. ಅದು ಆರುತ್ತೆ. 1 ಅವರ್ ಬೇಕಾಗುತ್ತೆ ಆರೋಕ್ಕೆ, ತಣ್ಣಗಾಗುತ್ತೆ. ತುಪ್ಪ ಎಲ್ಲ ಸ್ವಲ್ಪ ಮೇಲೆ ತೇಲ್ತಾ ಇದೆ ರೀ. ಇವಾಗ 1 ಅವರ್ ಆಯಿತು ಫ್ರೆಂಡ್ಸ್. 1 ಅವರ್ ಆದಮೇಲೆ ಅದು ತಣ್ಣಗಾಗಿದೆ ಫ್ರೆಂಡ್ಸ್. ಅದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ರೀ. ಈ ಮಿಶ್ರಣನ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಶಂಕರ್ ಪೋಳಿ ಮಾಡ್ತಾಯಿದ್ದೀನಿ ರೀ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಭಾಳ ಫೇಮಸ್ ಇದು ಈ ರೆಸಿಪಿ. ಹಾಗಾಗಿ ಈ ಶಂಕರ್ ಪೋಳಿಗೆ ಮೈದಾ ಹಿಟ್ಟು ಬೇಕಾಗುತ್ತೆ ರೀ. ಈ ಮಿಶ್ರಣಕ್ಕೆ ಅದು ಎಷ್ಟು ಹಿಡಿಸುತ್ತೋ ಮೈದಾ ಹಿಟ್ಟೇ ಚೆನ್ನಾಗಿರುತ್ತೆ ರೀ. ನಾವು ಯಾವಾಗೂ ಮೈದಾ ಹಿಟ್ಟಿಂದನೇ ಮಾಡ್ತೀವಿ. ಅದಕ್ಕೆ ಆ ಮಿಶ್ರಣಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟು ನಾವು ಅದನ್ನು ಹಾಕ್ಕೋಬೇಕು ಫ್ರೆಂಡ್ಸ್. ಮೈದಾ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು.
ಅದು ಸ್ವಲ್ಪ ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಗಟ್ಟಿಯಾಗಿ ಬರಬೇಕು. ಅಲ್ಲಿವರೆಗೂ ನೀಟಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಆ ಮಿಶ್ರಣನ ಮಿಶ್ರಣದಲ್ಲಿ ಮೈದಾ ಹಿಟ್ಟು ಹಾಕಿ ನೀಟಾಗಿ ಕಲಿಸ್ಕೋಬೇಕು. ಅದಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕಿಬಿಟ್ಟು ನೀಟಾಗಿ ಕಲಿಸಿದ್ರೆ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ರೆಸಿಪಿನೂ ತುಂಬ ಚೆನ್ನಾಗಾಗುತ್ತೆ, ಟೇಸ್ಟ್ನೂ ಚೆನ್ನಾಗಿ ಬರುತ್ತೆ. ಅದನ್ನು ನೋಡಿಕೊಂಡು ಅದಕ್ಕೆ ಅದೆಷ್ಟು ಹಿಡಿಯುತ್ತೆ ಚಪಾತಿ ಹಿಟ್ಟು ಆಗುತ್ತಲ್ಲ ಫ್ರೆಂಡ್ಸ್, ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಫ್ರೆಂಡ್ಸ್. ಆ ಥರ ಅದನ್ನು ಕಲಿಸ್ಕೋಬೇಕು ಫ್ರೆಂಡ್ಸ್. ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್. ಈ ಥರ ಸಾಫ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಟೆಕ್ಸ್ಚರ್ ಬರಬೇಕು. ಈ ಥರ ನಾವು ಕಲಿಸ್ಕೋಬೇಕಾಗತ್ತೆ ಫ್ರೆಂಡ್ಸ್. ಇವಾಗ ನೋಡಿರಿ ಈ ಥರ ಬಂದಿದೆ. ಈ ಥರ ಬರಬೇಕು ಫ್ರೆಂಡ್ಸ್. ಸಾಫ್ಟೂ ಆಗಿರುತ್ತೆ ಮತ್ತು ಆ ಬೌಲಿಗೆ ಅಂಟ್ಕೊಳ್ತಾ ಇಲ್ಲ, ಆ ಥರ ಇರಬೇಕು ಫ್ರೆಂಡ್ಸ್. ಬೌಲಿಗೆಲ್ಲ ಅಂಟ್ಕೋಬಾರ್ದು ಹಿಟ್ಟು. ಒಂದು 5 ನಿಮಿಷ ಬಿಡಬೇಕು ಫ್ರೆಂಡ್ಸ್ ಅದನ್ನು. ಈ ಕಡೆ ನಾನು ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಎಣ್ಣೆ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಬಾಣಲೆಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ಇವಾಗ ಈ ಹಿಟ್ಟನ್ನು ಗಟ್ಟಿಯಾಗಿರ್ಬೇಕು ರೀ. ಚಪಾತಿ ಅಷ್ಟು ಇರಬಾರ್ದು, ಚಪಾತಿಗಿಂತಲೂ ಸ್ವಲ್ಪ ಗಟ್ಟಿಯಾಗಿರ್ಬೇಕು ರೀ. ಇದ್ಬಿಟ್ಟು ಚಪಾತಿಗಿಂತಲೂ ಗಟ್ಟಿ ಇರಬೇಕು. ಗಟ್ಟಿಯಾಗಿ ಆಮೇಲೆ ಸ್ವಲ್ಪ ನಾದ್ಕೊಂಡು ಇಷ್ಟು ಉಂಡೆ ಇದು ಈ ಥರ ಉಂಡೆ ಥರ ಮಾಡಿ ಇಷ್ಟು ತೊಗೊಂಡು ಅದನ್ನು ಚಪಾತಿ ಹಿಟ್ಟು ಥರ ಲಟ್ಟಿಸ್ಬೇಕು ಫ್ರೆಂಡ್ಸ್. ತೀರಾ ತೆಳ್ಳಗಾಗಲಿ ತೀರಾ ದಪ್ಪಗಾಗಲಿ ಮಾಡಬಾರ್ದು. ಮೀಡಿಯಮ್ಮಲ್ಲಿ ಲಟ್ಟಿಸ್ಕೋಬೇಕು ಫ್ರೆಂಡ್ಸ್. ಅದನ್ನು ನಾನು ಒಂದು ಪ್ಲೇಟಿಗೆ ಪೇಪರ್ ಹಾಕಿಟ್ಟಿದ್ದೀನಿ, ಕರ್ದದ್ದು ಶಂಕರಪೋಳಿ ಅದಕ್ಕೆ ಹಾಕಬೇಕು ಅಂತ. ಇವಾಗ ಲಟ್ಟಿಸ್ಕೊಳ್ತಾ ಇದ್ದೀವಲ್ಲ, ಇದನ್ನು ತೀರಾ ದಪ್ಪದಾಗೂ ಲಟ್ಟಿಸ್ಬಾರ್ದು ಮತ್ತು ತೀರಾ ತೆಳುವಾಗಿಯೂ ಲಟ್ಟಿಸ್ಬಾರ್ದು. ಮೀಡಿಯಮ್ ಆಗಿ ಲಟ್ಟಿಸ್ಬೇಕಾಗತ್ತೆ ಫ್ರೆಂಡ್ಸ್. ನಿಧಾನಕ್ಕೆ ಮಾಡಬೇಕು, ಯಾವಾಗೂ ಗಡಿಬಿಡಿ ಮಾಡಬಾರ್ದು. ಈ ಥರ ನೋಡಿಕೊಂಡು ತೀರಾ ದಪ್ಪನೂ ಆಗಬಾರ್ದು, ತೀರಾ ತೆಳ್ಳಗಾಗೋ ಮೀಡಿಯಮ್ ಆಗಿ ಲಟ್ಟಿಸ್ಕೊಳ್ಬೇಕು. ಆ ಕಡೆ ತೆಳ್ಳಗೂ ಆಗಿಲ್ಲ, ಈ ಕಡೆ ದಪ್ಪನೂ ಆಗಿಲ್ಲ ನೋಡಿ ಫ್ರೆಂಡ್ಸ್. ನಮ್ಮದು ಈ ಥರ ಬರಬೇಕು ಫ್ರೆಂಡ್ಸ್. ಈ ಥರ ಬಂದಮೇಲೆ ಇವಾಗ ಒಂದು ಚಾಕು ತೊಗೊಂಡು ನಮಗೆ ಯಾವ ಥರ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು. ನಮ್ಗೆ ಯಾವ ಶೇಪ್ ಬೇಕು ಆ ಶೇಪು ಹಾಗೆ ಕಟ್ ಮಾಡಿ ಆಯಿಲಲ್ಲಿ ಹಾಕಿ, ಕಾದಿರೋಂಥ ಆಯಿಲಲ್ಲಿ ಹಾಕಿ, ಆಯಿಲ್ ಮೀಡಿಯಮ್ ಫ್ಲೇಮಲ್ಲಿ ಇಡಿ ಫ್ರೆಂಡ್ಸ್. ಭಾಳ ಜೋರು ಇಟ್ಟರೆ ಅದು ಆಯಿಲ್ ಭಾಳ ಕಾಯ್ದುಬಿಟ್ರೆ ಹೊತ್ತು ಹೋಗ್ಬಿಡ್ತಾವೆಲ್ಲ. ಇವಾಗ ನೋಡಿರಿ ಮೀಡಿಯಮ್ಮಲ್ಲಿ ಇಟ್ಟಿದ್ದೀನಿ. ನಿಧಾನಕ್ಕೆ ಅದಕ್ಕೆ ಎಷ್ಟು ಹಿಡಿಸುತ್ತೆ ಅಷ್ಟು. ಇವಾಗ ನಾನು ಟೆಸ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದು ಆಯಿಲಲ್ಲಿ ಹಾಕಿದ ತಕ್ಷಣ ಅದು ಮೇಲೆ ಬರಬೇಕು. ನಾನೊಂದು ಸ್ವಲ್ಪ ಹಾಕಿದ್ದೀನಿ, ಒಂದು ಪೀಸ್ ಸಣ್ಣ ಪೀಸನ್ನು. ಇವಾಗ ಸ್ವಲ್ಪ ಕರೆಕ್ಟಾಗಿ ಕಾದಿದೆ ಫ್ರೆಂಡ್ಸ್. ಇವಾಗ ಅದಕ್ಕೆ ಎಷ್ಟು ಹಿಡಿಸುತ್ತೆ ಅಷ್ಟು ಕಟ್ ಮಾಡಿರೋ ಪೀಸ್ಗಳನ್ನು ಹಾಕಿ ಮೀಡಿಯಮ್ ಫ್ಲೇಮ್ ಇಟ್ಟು ಫ್ರೈ ಮಾಡಬೇಕು ಫ್ರೆಂಡ್ಸ್. ಇಲ್ಲದಿದ್ರೆ ಒಳಗಡೆ ಎಲ್ಲ ಬೇಯಲ್ಲ. ಅದು ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡಬೇಕು. ಭಾಳ ಜೋರು ಫ್ಲೇಮ್ ಇಟ್ಕೋಬೇಡಿ, ಸ್ವಲ್ಪ ನಿಧಾನಕ್ಕೆ ಮಾಡಿ. ಇಲ್ಲದಿದ್ರೆ ಒಳಗಡೆ ಬೇಯಲ್ಲ. ಒಳಗಡೆ ಬೇಯದೇ ಇದ್ದರೆ ಟೇಸ್ಟ್ ಸರಿಯಾಗಿ ಬರಲ್ಲ ಫ್ರೆಂಡ್ಸ್.
ನಿಧಾನಕ್ಕೆ ಫ್ರೈ ಮಾಡಬೇಕು. ಒಂದೊಂದನ್ನಾಗಿ ಅಂದರೆ ಒಂದು ಸೈಡ್ ಒಮ್ಮೆ ಬೇಯಿಸಿ ಮತ್ತೊಮ್ಮೆ ಎಲ್ಲನೂ ಮತ್ತೊಮ್ಮೆ ಈ ಸೈಡ್ನೂ ಬೇಯಿಸಬೇಕು. ಫ್ರೈ ಮಾಡಬೇಕು, ಬೇಯಿಸೋದಲ್ಲ, ಫ್ರೈ ಮಾಡಬೇಕು. ಇವಾಗ ಈ ಕಲರ್ ಬಂದಮೇಲೆ ಅದನ್ನು ತೆಗೆದು ಹಾಕಬೇಕು ಫ್ರೆಂಡ್ಸ್. ಈ ಥರ ಕಲರ್ ಬರಬೇಕು ಫ್ರೆಂಡ್ಸ್, ಅಂದರೆ ಅದು ಒಳಗಡೆ ಸರಿಯಾಗಿ ಬೆಂದಿದೆ ಅಂತ ಅರ್ಥ. ಒಳಗಡೆನೂ ಬೇಯುತ್ತೆ, ಇಲ್ಲದ್ರೆ ಮೇಲೆಲ್ಲ ಏನಪ್ಪ ಅಂದ್ರೆ ಕ್ರಿಸ್ಪಿ ಆಗುತ್ತೆ, ಒಳಗೆಲ್ಲ ಹಿಟ್ಟಿಟ್ಟು ಹಾಗೆ ಉಳಿದ್ಬಿಡ್ತದೆ. ಹಿಟ್ಟಿನ ಹಸಿ ಟೇಸ್ಟ್ ಬರೋಕ್ಕೆ ಶುರು ಮಾಡಿಬಿಡ್ತದೆ. ಇವಾಗ ಸ್ವಲ್ಪ ಆರಿದೆ ಫ್ರೆಂಡ್ಸ್ ಅದು. ಸ್ವಲ್ಪ ಆರಿದ ಮೇಲೆ ನಿಮಗೆ ಈ ಥರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಮೇಲೆಲ್ಲ ಕ್ರಿಸ್ಪಿಯಾಗಿದೆ, ಒಳಗಡೆ ಎಲ್ಲ ಬೆಂದಿದೆ ನೋಡಿ ಫ್ರೆಂಡ್ಸ್. ಈ ಥರ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಿಧಾನಕ್ಕೆ. ಒಮ್ಮೆ ಲೋ ಇಟ್ಕೊಳ್ರಿ, ಒಮ್ಮೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ನಿಧಾನವಾಗಿ ಮಾಡಿ. ಪ್ಲೀಸ್